ನನ್ನ ಟೈಮ್ ಸರಿ ಇಲ್ಲ ಅಷ್ಟೇ. ಯಾರು ಏನು ಮಾಡೋಕ್ಕಾಗುತ್ತೆ? ಮಾಡದಿರೋ ತಪ್ಪುಗಳೆಲ್ಲ ನನ್ನ ಮೇಲೇನೆ ಬರ್ತಾ ಇದೆ. ಇದು ಸದ್ಯ ಡಿ ಬಾಸ್ ದರ್ಶನ್ ಹೇಳ್ತಾ ಇರೋ ಮಾತುಗಳು. ಹೌದು ವೀಕ್ಷಕರೇ, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ದಿನಗಳದಂತೆ ನ್ಯಾಯಾಂಗದ ಕುಣಿಕೆ ದರ್ಶನ್ಗೆ ಬಿಗಿಯಾಗ್ತಾನೇ ಇದೆ. ಇನ್ನೇನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಲಿದೆ. ಈ ನಡುವೆ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಜಾತೀತ ಪ್ರಕರಣ ಸಂಬಂಧ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಸಲಿಗೆ ಇಡೀ ಪ್ರಕರಣದ ಟ್ವಿಸ್ಟ್ ಪ್ರಾರಂಭವಾಗೋದೇ ಇಲ್ಲಿ. ಏನಂತೀರಾ? ತೋರಿಸ್ತೀವಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ತೀರಾ ಪವಿತ್ರ ಗೌಡಳ ಕಾಟ ಜಾಸ್ತಿ ಆಗಿತ್ತಂತೆ. ಇನ್ನು ದರ್ಶನ್ರನ್ನ ಭೇಟಿಯಾಗಬೇಕು ಹಾಗೆ ಹೀಗೆ ಅಂತ ಹಿಂಸೆ ಕೊಡ್ತಾ ಇದ್ಲು ಅನ್ನೋ ಮಾತಿದೆ. ಇದರ ಜೊತೆಗೆ ಎಲ್ಲೋ ಒಂದು ಕಡೆ ಮತ್ತೆ ದರ್ಶನ್ ಮನ ಬದಲಾಯಿಸಿದ್ರೆ ಕಷ್ಟ ಎನ್ನುವುದು ವಿಜಯಲಕ್ಷ್ಮಿ ಅವರ ಗಮನಕ್ಕೂ ಬಂದಿದೆ. ಇದರ ಜೊತೆಗೆ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೆ ಕೋರ್ಟ್ ಟ್ರಯಲ್ಗೆ ಹೋಗಲೇಬೇಕು, ಇಲ್ಲ ಇದ್ರೆ ಅನಾರೋಗ್ಯದ ನೆಪವೊಡ್ಡಿ ಬೇಲ್ ಕಷ್ಟವಾಗಬಹುದು. ಅಲ್ಲದೆ ಟ್ರಯಲ್ ಟೈಮ್ನಲ್ಲಿ ಪವಿತ್ರಳ ಕಾಟ ಜಾಸ್ತಿ ಆಗಬಹುದು ಅಂತ ಸ್ವತಃ ದರ್ಶನ್ಗೂ ಅನ್ನಿಸಿದೆ ಅನ್ನುವ ಮಾತಿದೆ. ಇದೇ ಬಳ್ಳಾರಿ ಶಿಫ್ಟ್ನ ಅಸಲಿಯತ್ತು ಎನ್ನಲಾಗ್ತಿದೆ. ಇನ್ನು ಜೈಲಿನಲ್ಲಿರುವ ಡಿ ಬಾಸ್ ಅಕ್ಷರಶಃ ಬದಲಾಗಿದ್ದಾರೆ ಎನ್ನುತ್ತವೆ ಕೆಲ ಮೂಲಗಳು. ಸಾಕಷ್ಟು ಮೆದುವಾಗಿದ್ದಾರೆ. ಜೊತೆಗೆ ವಾಸ್ತವ ಎನ್ನುವುದು ಏನು ಅಂತ ಅವರಿಗೆ ಅರಿವಾಗ್ತಿದೆ. ಅದರಲ್ಲಿಯೂ ತೀರಾ ದೂರವಾಗಿದ್ದ ಕುಟುಂಬವು ಈಗ ಹತ್ತಿರವಾಗ್ತಾ ಇದೆ. ಅದರಲ್ಲಿಯೂ ದಿನಕರನ್ನ ಕಂಡು ಸಾಕಷ್ಟು ಭಾವುಕರಾಗಿದ್ದು ಆಗಿದೆ. ಜೊತೆಗೆ ಒಂದಷ್ಟು ವಿರಾಮವೂ ದೊರೆತಿದೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಮಾಧ್ಯಮಗಳ ಅತಿಯಾದ ಅತಿರೇಕ ದರ್ಶನ್ರ ತಲೆ ಕೆಡಿಸಿದೆ. ವಾಸ್ತವವೆಂದರೆ ಇಡೀ ದೇಶದಲ್ಲಿಯೇ ಒಂದು ಕೊಲೆ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನ ಮಾಧ್ಯಮಗಳು ಈ ಪರಿ ಟಾರ್ಗೆಟ್ ಮಾಡೋದು ಇದೇ ಮೊದಲು, ಇದೇ ಕೊನೆ ಅನ್ಸುತ್ತೆ. ಇನ್ನು ಹಳೆ ಗೆಳೆಯ ಸುದೀಪರ ಮಾತುಗಳನ್ನ ಕೇಳಿ ದರ್ಶನ್ ಇನ್ನೂ ನಿರಳವಾಗಿದ್ದಾರೆ. ಸದ್ಯ ವಿಜಯಲಕ್ಷ್ಮಿ ಪ್ಲಾನ್ ನಿಂದ ದರ್ಶನ್ ರಿಲೀಸ್ಗೆ ರೆಡಿ ಆಗ್ತಾ ಇದ್ರೆ ಪವಿತ್ರ ಗಾನ್ ಫ್ರಮ್ ದರ್ಶನ್ ಲೈಫ್ ಅನ್ನುವುದು ಸದ್ಯದ ಲೇಟೆಸ್ಟ್ ಸುದ್ದಿ. ನ್ಯೂಸ್ 9 ಕ್ರೈಮ್ ಬ್ಯೂರೋ.